scariest and deadliest terror attack in the history of America took place. It is September 11, 2001. ಅಮೆರಿಕನ್ಸ್ ಯಾವತ್ತೂ ಆ ಥರ ಡೆಡ್ಲಿಯೆಸ್ಟ್ ಟೆರರ್ ಅಟ್ಯಾಕ್ ನೋಡೇ ಇರಲಿಲ್ಲ. 3,000 ಪೀಪಲ್ ಪ್ರಾಣ ಕಳ್ಕೊತಾರೆ. Of the terrorists involved in the Flight 11 hijack. 9/11 ಅಂದರೆ ಇಟ್ ಈಸ್ ಒನ್ ಆಫ್ ದಿ ಡೇ ಆನ್ ವಿಚ್ ದಿ ಸ್ಕೇರಿಯಸ್ಟ್ ಆ್ಯಂಡ್ ಡೆಡ್ಲಿಯೆಸ್ಟ್ ಟೆರರ್ ಅಟ್ಯಾಕ್ ಇನ್ ದಿ ಹಿಸ್ಟ್ರಿ ಆಫ್ ಅಮೇರಿಕಾ ಟುಕ್ ಪ್ಲೇಸ್. ಇಟ್ ಈಸ್ ಸೆಪ್ಟೆಂಬರ್ 11, 2001. ಅಮೇರಿಕನ್ಸ್ ಯಾವತ್ತೂ ಆ ಥರ ಡೆಡ್ಲಿಯೆಸ್ಟ್ ಟೆರರ್ ಅಟ್ಯಾಕ್ ನೋಡೇ ಇರಲಿಲ್ಲ. ಆ್ಯಂಡ್ ಇಟ್ ವಾಸ್ ಲೆಡ್ ಬೈ ಒಸಾಮಾ ಬಿನ್ ಲ್ಯಾಡನ್ಸ್ ಆಲ್ ಖೈದಾ ಎಕ್ಸ್ಟ್ರೀಮಿಸ್ಟ್ ಗ್ರೂಪ್. 19 ಜನ ಟೆರರಿಸ್ಟ್ಗಳು 4 ಕಮರ್ಷಿಯಲ್ ಫ್ಲೈಟ್ಸ್ನ ಹೈಜಾಕ್ ಮಾಡಿ ಮೇಯ್ನ್ ಬಿಲ್ಡಿಂಗ್ಸ್ನ ಟಾರ್ಗೆಟ್ ಮಾಡಿ ಇನ್ ಮೇಯ್ನ್ ಸಿಟೀಸ್ ಕ್ರ್ಯಾಶ್ ಮಾಡ್ತಾರೆ. ಆ್ಯಂಡ್ ಔಟ್ ಆಫ್ ದ್ಯಾಟ್ 3,000 ಪೀಪಲ್ ಪ್ರಾಣ ಕಳ್ಕೊತಾರೆ. ಆ್ಯಂಡ್ ಅರೌಂಡ್ 80,000 ಪೀಪಲ್ ಡ್ಯೂ ಟು ಡೆಬ್ರೀಸ್, ಸ್ಮೋಕ್ ಆ್ಯಂಡ್ ವೇರಿಯಸ್ ಅದರ್ ಸೀಸನ್ ಮೆಂಟಲ್ ಟ್ರಾಮಾ, ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಡಿಸಾರ್ಡರ್ ಬರುತ್ತೆ. ಆ್ಯಂಡ್ ದಿಸ್ ಕಾಸ್ಟೆಡ್ America around $33 to $36 billion loss. On September 11, 2001, morning 5:45 a.m., Mohammed Atta and one other terrorist ಪೋರ್ಟ್ಲ್ಯಾಂಡ್ ಏರ್ಪೋರ್ಟಲ್ಲಿ ಸೆಕ್ಯೂರಿಟಿ ಚೆಕ್ ಪಾಸ್ ಮಾಡಿ ಫ್ಲೈಟ್ ಬೋರ್ಡ್ ಮಾಡ್ತಾರೆ. ಆ್ಯಂಡ್ ಅಲ್ಲಿಂದ ಬೋಸ್ಟನಲ್ಲಿ ಲ್ಯಾಂಡ್ ಆಗಿ ಆ್ಯಂಡ್ 3 ಅದರ್ ಟೆರರಿಸ್ಟ್ ಇವ್ರನ್ನ ಜಾಯಿನ್ ಆಗ್ತಾರೆ. ಟೋಟಲ್ 5 ಆಫ್ ದಿ ಟೆರರಿಸ್ಟ್ ಇನ್ವಾಲ್ವ್ ಇನ್ ದಿ Flight 11 hijack. ಆ್ಯಂಡ್ ದಿ ಫ್ಲೈಟ್ ಟೇಕ್ಸ್ ಆಫ್ ಎಟ್ 7:59 a.m. ಇದರಲ್ಲಿ ಮೇನ್ ಲೀಡ್ ಅಂದರೆ ಮೊಹಮ್ಮದ್ ಆಟಾ. ಹಿ ವಾಸ್ ವೆರಿ ವೆಲ್ ಟ್ರೈನ್ಡ್ ಆ್ಯಂಡ್ ಹಿ ವಾಸ್ ದಿ ಮಾಸ್ಟರ್ ಮೈಂಡ್ ಬಿಹೈಂಡ್ ದಿಸ್. ಆ್ಯಂಡ್ ಆ್ಯಸ್ ಸೂನ್ ಆಸ್ ದಿ ಫ್ಲೈಟ್ ಟೇಕ್ಸ್ ಆಫ್, ದೇವರಲ್ಲಿ ಪ್ರಾರ್ಥನೆ ಮಾಡಿ ಕಾಕ್ಪಿಟ್ಟಿಗೆ ಎಂಟ್ರಿ ಕೊಡ್ತಾರೆ. ಕಾಕ್ಪಿಟ್ಟಿಗೆ ಎಂಟ್ರಿ ಕೊಟ್ಟಾಗ ಪೈಲಟ್ಸ್ ರೆಫ್ಯೂಸ್ ಮಾಡ್ತಾರೆ. ಆಗ ಪೈಲಟ್ಸ್ನ ಕಿಲ್ ಮಾಡಿ ಆ್ಯಂಡ್ ಅದರ್ ಪ್ಯಾಸೆಂಜರ್ಸ್ಗೆ ಇಂಜೂರ್ ಮಾಡಿ ಕ್ರೂ ಮೆಂಬರ್ಸ್ನು ಕೂಡ ಹಲ್ಲೆ ಮಾಡ್ತಾರೆ. ಇನ್ ಟೋಟಲ್ 76 ಪ್ಯಾಸೆಂಜರ್ಸ್ ಆ್ಯಂಡ್ 11 ಕ್ರೂ ಮೆಂಬರ್ಸ್ ವಿತ್ 5 ಹೈಜಾಕರ್ಸ್ ಈ ಪ್ಲೇನಲ್ಲಿ ಇರುತ್ತಾರೆ.
8:19 AM ಬೆಟ್ಟಿ ಆ್ಯನ್ ಅನ್ನೋ ಫ್ಲೈಟ್ ಅಟೆಂಡೆಂಟ್ ಗ್ರೌಂಡ್ ಸ್ಟಾಫ್ಗೆ ಇನ್ಫಾರ್ಮ್ ಮಾಡ್ತಾರೆ ಹೈಜಾಕರ್ಸ್ಗೆ ಗೊತ್ತಾಗ್ದಂಗೆ. ಆ್ಯಂಡ್ ಅಟ್ 8:24 AM ಮೊಹಮ್ಮದ್ ಆಟಾ ಪ್ಲೇನ್ನ ಫ್ಲೈ ಮಾಡಬೇಕಾದ್ರೆ ಪ್ಯಾಸೆಂಜರ್ಸ್ ಹತ್ರ ಮಾತಾಡೋಕ್ಕೆ ಹೋಗಿ ಒಂದು ಬಟನ್ ಇರುತ್ತೆ, ದಟ್ ಈಸ್ ಟು ಕಮ್ಯುನಿಕೇಟ್ ವಿತ್ ದಿ ಗ್ರೌಂಡ್ ಸ್ಟಾಫ್ ಆ್ಯಂಡ್ ದಿ ಏರ್ ಟ್ರಾಫಿಕ್ ಕಂಟ್ರೋಲ್. ಆ ಬಟನ್ನ ಅನ್ಇಂಟೆನ್ಷನಲಿ ಪ್ರೆಸ್ ಮಾಡಿ ಮಾತಾಡ್ತಾರೆ. We have some planes, just stay quiet and you'll be okay. We are turning to the airport. And who's trying to call me here? American 11, are you trying to call? Nobody move. Everything will be okay. If you try to make any move, you'll danger yourself and the airplane. Just stay quiet. 8:37 AM ಆಟಾ ಮೆಸೇಜ್ ಕೇಳಿಸ್ಕೊಂಡು ಬೋಸ್ಟನ್ ಏರ್ ಟ್ರಾಫಿಕ್ ಕಂಟ್ರೋಲ್ ಗ್ರೂಪ್ ಅವರು US ಏರ್ ಫೋರ್ಸ್ಗೆ ಇನ್ಫಾರ್ಮ್ ಮಾಡ್ತಾರೆ ಟು ಫಾಲೋ ದ ಪ್ಲೇನ್ ಆ್ಯಂಡ್ ಟು ಶೂಟ್ ಔಟ್. ಆ್ಯಂಡ್ ದೆನ್ at 8:46 AM ಫೈನಲಿ ದಿ ಫ್ಲೈಟ್ 11 ಇಟ್ಸ್ ಟುವರ್ಡ್ಸ್ WTC ನಾರ್ತ್ ಟವರ್ ಆ್ಯಂಡ್ ಎಕ್ಸಾಕ್ಟ್ 8:46 ಪ್ಲೇನ್ ಹೋಗಿ ಕ್ರ್ಯಾಶ್ ಆಗುತ್ತೆ. ಇಟ್ ಈಸ್ ಬಿಟ್ವೀನ್ 93 to 99th ಫ್ಲೋರ್. ಫ್ಲೈಟ್ ನಾರ್ತ್ ಟವರ್ ಕ್ರ್ಯಾಶ್ ಆದಾಗ ಅಲ್ಲಿನ ಸುತ್ತಮುತ್ತ ಜನ ಅದನ್ನು ನೋಡಿದವ್ರು ಏನು ಅನ್ಕೊತಾರೆ ಅಂದರೆ ಇದು ಯಾವುದೋ ಆಕ್ಸಿಡೆಂಟ್ ಇರಬೇಕು ಅಂತ ಅನ್ಕೊತಾರೆ. ಆ್ಯಂಡ್ ಇನ್ ಟೋಟಲ್ 1600 ಪೀಪಲ್ ಇನ್ಕ್ಲೂಡಿಂಗ್ ದಿ ಫೈರ್ ಫೈಟರ್ಸ್, ಪೊಲೀಸ್ ಮೆನ್, ಫ್ಲೈಟಲ್ಲಿದ್ದ ಪ್ಯಾಸೆಂಜರ್ಸ್, ಹೈಜಾಕರ್ಸ್ ಆ್ಯಂಡ್ WTC ಬಿಲ್ಡಿಂಗಲ್ಲಿದ್ದ ಆಲ್ ದಿ ಎಂಪ್ಲಾಯೀಸ್ 1600 ಪೀಪಲ್ ಪ್ರಾಣ ಕಳ್ಕೊತಾರೆ. ಆ್ಯಂಡ್ ಅಟ್ 10:28 AM ನಾರ್ತ್ ಟವರ್ ಕೊಲ್ಯಾಪ್ಸ್ ಆಗುತ್ತೆ ಬಿಕಾಸ್ ಆಫ್ ದಿ ಸ್ಪೀಡ್ ಆ್ಯಂಡ್ ದಿ ಇಂಟೆನ್ಸಿಟಿ. $8:15 AM ಯುನೈಟೆಡ್ ಏರ್ಲೈನ್ಸ್ ಫ್ಲೈಟ್ 175 ಬೋಸ್ಟೋನಿಂದ ಟೇಕ್ ಆಫ್ ಆಗಿ ಲಾಸ್ ಏಂಜಲಸ್ ಕಡೆ ಹೊರಟಿರುತ್ತೆ. ದಿಸ್ ಈಸ್ ದಿ ಸೆಕೆಂಡ್ ಫ್ಲೈಟ್ ಹೈಜಾಕ್. ಈ ಪ್ಲೇನಲ್ಲಿ 5 ಟೆರರಿಸ್ಟ್ ಇರ್ತಾರೆ. ಆ್ಯಂಡ್ ಅಮಾಂಗ್ ದೀಸ್ 5 ಟೆರರಿಸ್ಟ್ ದಿ ಮೇನ್ ಲೀಡ್ ವಾಸ್ ಮರ್ವಾನ್ ಆಲ್ ಶೆಹಿ. ಇವರು ಪ್ಲ್ಯಾನ್ ಮಾಡಿಕೊಂಡು ಕ್ರೂ ಮೆಂಬರ್ಸ್ಗೆ ಹೊಡೆದು ಆ್ಯಂಡ್ ಪ್ಯಾಸೆಂಜರ್ಸ್ಗೆ ಇಂಜೂರ್ ಮಾಡಿ ಕಾಕ್ಪಿಟ್ಗೆ ಎಂಟ್ರಿ ಕೊಡ್ತಾರೆ. ಆ್ಯಂಡ್ ಕಾಕ್ಪಿಟ್ಟಿಗೆ ಎಂಟ್ರಿ ಕೊಟ್ಟಾಗ ಪೈಲಟ್ಸ್ ಕಾಕ್ಪಿಟ್ನ ಬಿಟ್ಕೊಡೋಕ್ಕೆ ರೆಫ್ಯೂಸ್ ಮಾಡ್ತಾರೆ. ಸೊ ಆ ಇಬ್ಬರು ಪೈಲಟ್ಸ್ನ ತುಂಬ ಬ್ರೂಟಲಾಗಿ ಮರ್ಡರ್ ಮಾಡಿ ಪ್ಲೇನ್ನ ಟೇಕ್ ಓವರ್ ಮಾಡ್ತಾರೆ. ಈ ಫ್ಲೈಟಲ್ಲಿ 51 ಪ್ಯಾಸೆಂಜರ್ಸ್, 9 ಕ್ರೂ ಮೆಂಬರ್ಸ್ ಆ್ಯಂಡ್ 5 ಹೈಜಾಕರ್ಸ್ ಇರ್ತಾರೆ. ಈ ಫ್ಲೈಟ್ ಟೇಕ್ ಆಫ್ ಆಗಬೇಕಾದ್ರೆ ಹೈಜಾಕರ್ಸ್ ಟ್ರಾನ್ಸ್ಪಾಂಡರ್ಸ್ನ ಆಫ್ ಮಾಡೋದು ಮರೀತಾರೆ. ಟ್ರಾನ್ಸ್ಪಾಂಡರ್ಸ್ ಅಂದರೆ ಇಟ್ ಈಸ್ ಎ ಡಿವೈಸ್ ವಿಚ್ ರಿಸೀವ್ಸ್, ಆ್ಯಂಪ್ಲಿಫೈಸ್ ಆ್ಯಂಡ್ ರೀಟ್ರಾನ್ಸ್ಮಿಟ್ಸ್ ದಿ ಸಿಗ್ನಲ್. ಅದನ್ನು ಆಫ್ ಮಾಡಿದರೆ ಫ್ಲೈಟ್ ಯಾವ ಕಡೆ ಹೋಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಅಂತ ಏರ್ ಟ್ರಾಫಿಕ್ ಕಂಟ್ರೋಲ್ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಇದು 8:51 AM ನ್ಯೂಯಾರ್ಕ್ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಗೊತ್ತಾಗುತ್ತೆ ಪ್ಲೇನ್ ಡಿಸೈರ್ಡ್ ಪಾತಲ್ಲಿ ಹೋಗ್ತಾ ಇಲ್ಲ, ಡಿವೇಟ್ ಆಗ್ತಾ ಇದೆ ಅಂತ. ನ್ಯೂಯಾರ್ಕ್ ಏರ್ ಟ್ರಾಫಿಕ್ ಕಂಟ್ರೋಲ್ ಅವರು ತುಂಬ ಬಾರಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಕಾಕ್ಪಿಟ್ನ ಗೈಡ್ ಮಾಡೋಕ್ಕೆ ಏನು ಮಾಡಬೇಕು ಅಂತ, ಬಟ್ ದೇ ವರ್ ಅನ್ಸಕ್ಸಸ್ಫುಲ್. ಫ್ಲೈಟ್ ನ್ಯೂಯಾರ್ಕ್ ಸಿಟಿ ಕಡೆ ಹೋಗುತ್ತೆ. ಆ್ಯಂಡ್ 3 ಪ್ಯಾಸೆಂಜರ್ಸ್ ಇನ್ ದಿ ಪ್ಲೇನ್ ಅವ್ರ ಫ್ಯಾಮಿಲಿನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ ಆ್ಯಂಡ್ ಕಾಂಟ್ಯಾಕ್ಟ್ ಕೂಡ ಮಾಡ್ತಾರೆ. ಆ್ಯಂಡ್ ಅವರು ಹೈಜಾಕ್ ಬಗ್ಗೆ ಇನ್ಫಾರ್ಮ್ ಮಾಡ್ತಾರೆ ಆ್ಯಂಡ್ ಎಷ್ಟು ಜನ ಕ್ಯಾಶುವಲ್ಟೀಸ್ ಇರ್ತಾರೆ ಫ್ಲೈಟಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಪಾಸ್ ಮಾಡ್ತಾರೆ. ಆಫ್ಟರ್ 21 minutes ಆಫ್ ಹೈಜಾಕಿಂಗ್ ದಿ ಪ್ಲೇನ್ 175, ಈ ಪ್ಲೇನ್ ನ್ಯೂಯಾರ್ಕ್ನ WTC ಬಿಲ್ಡಿಂಗ್ ಸೌತ್ ಟವರ್ ಕಡೆ ಹೋಗುತ್ತೆ. Holy shit! Holy shit!
3 AM ಎಕ್ಸಾಕ್ಟ್ ಫ್ಲೈಟ್ ಕ್ರ್ಯಾಶ್ ಆಗುತ್ತೆ ಬಿಟ್ವೀನ್ ಫ್ಲೋರ್ 75 to 83. Just 17 minutes back at 8:46 ಫ್ಲೈಟ್ ನಾರ್ತ್ ಟವರ್ಗೆ ಕ್ರ್ಯಾಶ್ ಆಗಿರುತ್ತೆ. ಸೊ ಮೀಡಿಯಾ ಪೀಪಲಲ್ಲಿ ಕವರೇಜ್ ಮಾಡ್ತಿರ್ತಾರೆ, ಲೈವ್ ಕವರೇಜ್. ಸೊ ಈ ಕ್ರ್ಯಾಶ್, ಸೌತ್ ಟವರ್ ಕ್ರ್ಯಾಶ್ ಏನಿದೆ ಅದು ಲೈವ್ ಹೋಗುತ್ತೆ. ಆ್ಯಂಡ್ ಆಲ್ ದಿ ಪೀಪಲ್ ಅರೌಂಡ್ ದಿ ಬಿಲ್ಡಿಂಗ್ ವರ್ ಶಾಕ್ಡ್. ಆ್ಯಂಡ್ ಅವಾಗ ಒಂದು ಕ್ಲಾರಿಟಿ ಸಿಗುತ್ತೆ, ದಿಸ್ ಈಸ್ ನಾಟ್ ಆಕ್ಸಿಡೆಂಟ್ ಬಟ್ ದಿಸ್ ಈಸ್ ಎ ಪ್ಲ್ಯಾನ್ಡ್ ಟೆರರ್ ಅಟ್ಯಾಕ್ ಅಂತ. ಈ ಬಿಲ್ಡಿಂಗ್ ಕ್ರ್ಯಾಶ್ ಆದಾಗ ಅರೌಂಡ್ 1000 ಪೀಪಲ್ ಲಾಸ್ ದೇರ್ ಲೈವ್ಸ್ ಆ್ಯಂಡ್ ಆಲ್ ದಿ ಫ್ಲೈಟ್ passengers, crew members and the hijackers lost their life. At 9:05 AM ಪ್ರೆಸಿಡೆಂಟ್ ಜಾರ್ಜ್ ವಾಷಿಂಗ್ಟನ್ ಬುಷ್ ಅವರು ಫ್ಲೋರಿಡಾದಲ್ಲಿರೋ ಎಲಿಮೆಂಟರಿ ಸ್ಕೂಲ್ಗೆ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಬಂದಿರ್ತಾರೆ. ಆ್ಯಂಡ್ ಅಟ್ ದ್ಯಾಟ್ ಟೈಮ್ ಅವರ ಚೀಫ್ ಆಫ್ ಸ್ಟಾಫ್ ಆ್ಯಂಡ್ರ್ಯೂ ಕಾರ್ಡ್ ಅವರ ಕಿವಿಯಲ್ಲಿ ಬಂದು ವಿಸ್ಪರ್ ಮಾಡ್ತಾರೆ ದ್ಯಾಟ್ ಸೌತ್ ಟವರ್ ಅಟ್ಯಾಕ್ ಆಗಿದೆ ಅಂತ. ಬಟ್ ಪ್ರೆಸಿಡೆಂಟ್ ಅವರ ಸ್ಟೇಟ್ಮೆಂಟ್ ಪ್ರಕಾರ ಹಿ ಡಿಡ್ ನಾಟ್ ವಾಂಟ್ ಟು ರಿಯಾಕ್ಟ್ ಆ್ಯಟ್ ದ್ಯಾಟ್ ಟೈಮ್ ಬಿಕಾಸ್ ಸ್ಕೂಲಲ್ಲಿ ಕಿಡ್ಸ್ ಇದ್ದರು, ಅವ್ರನ್ನ ಭಯಪಡ್ಸೋಕ್ಕೆ ಇಷ್ಟಪಡಲಿಲ್ಲ. ಆ್ಯಂಡ್ ಅಲ್ಲೇ ಸ್ಕೂಲಲ್ಲಿ ಅವರು ತಕ್ಷಣ ಇನ್ಫಾರ್ಮೇಷನ್ ಎಲ್ಲ ತೊಗೊಂಡು ಆ್ಯಂಡ್ ಪ್ರೆಸ್ ಮೀಟ್ ಕೂಡ ಸ್ಕೂಲಲ್ಲೇ ಮಾಡ್ತಾರೆ. And to conduct a full-scale investigation to hunt down and to find those folks who committed this act. Terrorism against our nation will not stand. And now if you join me in a moment of silence. Due to the speed and intensity of the crash, South Tower 9:59 AM collapse ಆಗುತ್ತೆ. Just after 59 minutes after the crash collapse ಆಗುತ್ತೆ and ತುಂಬ ಜನ ಪ್ರಾಣ ಕಳ್ಕೊತಾರೆ. And this was one of the deadliest terror attack in the history of America.